ಯಾಸಿದ್ದೀಸ್ ಅಂದರೆ ಯಾರು? ಇವ್ರ ಮೇಲೆ ರೆಕಾರ್ಡೆಡ್ ಹಿಸ್ಟ್ರಿ 11th ಸೆಂಚುರಿಯಿಂದ ಹಿಡ್ಕೊಂಡು ಇವತ್ತವರೆಗೂ ಸಹ 73 ದಾಳಿಗಳನ್ನು ಇವರು ಫೇಸ್ ಮಾಡಿದ್ದಾರೆ. ಇವರ ಅನೇಕ ಜನ ಗಂಡಸರುಗಳನ್ನ ಕತ್ತರಿಸಿ ಹೆಣ್ಮಕ್ಕಳನ್ನ ಸೆಕ್ಸ್ ಸ್ಲೇವ್ಸ್ ಆಗಿ ಮಾಡ್ಕೊಂಡಂತಹ ಐಸಿಸ್. ಯಾಸಿದ್ದೀಸ್ ಏನಿದ್ದಾರೆ ಇಸ್ಲಾಂನ ಫಾಲೋ ಮಾಡುವುದಿಲ್ಲ, ಇವರು ಪೈಗಂಬರವ್ರಿಗೆ ಇವರು ಗುರು ಅನ್ನುವುದಿಲ್ಲ, ಅಂಥವ್ರು ಯಾಸಿದ್ದೀಸ್. ಇವರು ಹಾವುಗೂ ಸಹ ಪೂಜೆ ಮಾಡ್ತಕ್ಕಂಥದ್ದಿದೆ. ಇವರ ದೇವಸ್ಥಾನಗಳಲ್ಲಿ ಚಕ್ರ ಮತ್ತು ಹೂವದ ಸಿಂಬಲ್ಗಳು ಕಾಣಿಸ್ತದೆ. ದೀಪಗಳನ್ನು ಇವರು ಬೆಳಗುವುದರ ರೀತಿಯೂ ಏನಿದೆ ಹಿಂದೂಯಿಸಮ್ಗೆ ತುಂಬ ಹತ್ತಿರವಾದಂಥದ್ದು. ಇವರ ಧರ್ಮಗುರುಗಳು ಹೆಣ್ಮಕ್ಳಿಗೆ ಆಶೀರ್ವಾದ ಮಾಡಬೇಕಾದ್ರೆ ಈ ಬೆಟ್ಟಿನಲ್ಲಿ ಅವರು ಹಣೆಗೆ ಕುಂಕುಮವನ್ನು ಹಚ್ತಾರೆ. ಚೈತ್ಯ ಅರ್ಚು ಇವರ ದೇವಸ್ಥಾನದಲ್ಲಿ ಕಾಣಿಸ್ತಕ್ಕಂಥದ್ದು ಡೆಕೋರೇಟಿವ್ ಐಟಮ್ಸ್ ಏನಿದೆ ಇದೆಲ್ಲವೂ ಸಹ ನಾವು ನಮ್ಮ ದೇವಸ್ಥಾನಗಳಲ್ಲಿ ನೋಡಬಹುದು. ಭಾರತೀಯ ಒಂದು ಹೆಂಗಸು ದೀಪವನ್ನು ಹಚ್ಚಿರ್ತಕ್ಕಂಥದ್ದು ಇವರ ದೇವಸ್ಥಾನದಲ್ಲಿರ್ತಕ್ಕಂತಹ ಒಂದು ಚಿತ್ರ. ಸ್ನೇಹಿತರೆ, ಇಲ್ಲೊಂದು ಚಿತ್ರ ಬರ್ತಿದೆ, ಈ ಚಿತ್ರ ನೋಡಿ. ಈ ಚಿತ್ರದಲ್ಲಿ ಒಬ್ಬ ಪೀರ್ ಅಥವಾ ಒಬ್ಬ ಶೇಖ್ ಇವ್ರು ಯಾಕೆ ದೇವಸ್ಥಾನಕ್ಕೆ, ಸುಬ್ರಹ್ಮಣ್ಯನ ಪೂಜೆ ಮಾಡ್ತಕ್ಕಂಥ ದೇವಸ್ಥಾನಕ್ಕೆ ಯಾಕೆ ಬಂದಿದ್ದಾರೆ ಅಂತ ಹೇಳಿ ತಮ್ಮ ಪ್ರಶ್ನೆ ಇರ್ಬೋದು. ಇವರು ಮುಸಲ್ಮಾನರಲ್ಲ, ಇವರು ಯಾಸಿದ್ದೀಸ್ ಅಂತ ಹೇಳಿ ಈ ಮಿಡಲ್ ಈಸ್ಟ್ನಲ್ಲಿ ಇರ್ತಕ್ಕಂತಹ ಕುರ್ದಿಸ್ತಾನ್ ಅಂತ ಏನು ಹೇಳ್ತಾರೆ, ಅಥವಾ ಇರಾಕ್, ಇರಾನ್, ಸಿರಿಯಾ ಮತ್ತು ಟರ್ಕಿಯ ಒಂದು ಪ್ರಾಂತ್ಯ ಕುರ್ದಿಸ್ತಾನ್ ಅಂತ ಹೊಸದಾಗಿ ಕ್ರಿಯೇಟ್ ಆಗಬಹುದಾದಂತಹ ಒಂದು ದೇಶ ಏನಿದೆ, ಇದರಲ್ಲಿ ಇವರು ರಿಲಿಜಿಯಸ್ ಮೈನಾರಿಟಿ ಅಂತ ಗುರುತಿಸಲ್ಪಡ್ತಕ್ಕಂತಹ ಯಾಸಿದ್ದಿ ಜನಾಂಗ. ಇವರು ಇಸ್ಲಾಂನ ಫಾಲೋ ಮಾಡಲ್ಲ, ಇವರು ಝೊರಾಟ್ರಿಸಮ್ನು ಫಾಲೋ ಮಾಡಲ್ಲ, ಇವರು ಕ್ರಿಶ್ಚಿಯಾನಿಟಿನೂ ಫಾಲೋ ಮಾಡಲ್ಲ. ಅದರಿಂದ ಒಂದಷ್ಟು ಅಂಶಗಳನ್ನು ತಗೊಂಡಿದ್ದಾರೆ. ಬಟ್ ಇವರೆಲ್ಲರೂ ಸಹ ಹೆಚ್ಚು ಕಮ್ಮಿ ಹಿಂದುತ್ವ ಅಥವಾ ಸನಾತನ ಧರ್ಮದ ಅನೇಕ ಅಂಶಗಳನ್ನು ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿ 11ನೇ ಶತಮಾನದ ಹಿಸ್ಟಾರಿಯನ್ಸು ಸಹ ಹೇಳ್ತಾರೆ. ಯಾಸಿದ್ದೀಸ್ ಅಂದರೆ ಯಾರು? ಯಾ ಮತ್ತು ಸಿದ್ದಿ. ಇಲ್ಲಿ ಒಂದು ವಿಶ್ಲೇಷಣೆ ಏನು ಕೊಡ್ತಾರೆ, ಯಾ ಅಂತಾರೆ ದಕ್ಷಿಣ, ಸಿದ್ದಿ ಅಂತಂದರೆ ಸಿದ್ಧಿಯನ್ನು ಪಡ್ಕೊಂಡು ಅಥವಾ ಆ ಪ್ರಾಂತ್ಯದಿಂದ ಬಂದವರು ಅಂತ ಹೇಳಿ. ಅಂದರೆ ಇವರು ಈ ಯಾವ ರೀತಿ ಸುಬ್ರಹ್ಮಣ್ಯನ ವಾಹನ ಆದಂತಹ ಈ ನವಿಲನ್ನು ಪೂಜೆ ಮಾಡ್ತಾರೆ, ಅದರಿಂದಾಗಿ ಇವರೆಲ್ಲನೂ ದಕ್ಷಿಣ ಭಾರತ ಅಂತಂದರೆ ತಮಿಳ್ನಾಡಿಂದ ಬಂದಿರಬಹುದಾ ಅಂತ ಹೇಳಿ ಒಂದಷ್ಟು ಜನ ಗೆಸ್ ಮಾಡ್ತಾರೆ. ಮತ್ತು ಅವರ ಪ್ರಾಕ್ಟೀಸಸ್ ಏನಿದೆ ಅದು ಸಹ ಹಾಗೇ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾ ಅಂದರೆ ದಕ್ಷಿಣ ಅಂತ ಹೇಳ್ತಾರೆ, ಸಿದ್ಧಿ ಅಂದರೆ ಅಲ್ಲಿಂದ ಬಂದಿರೋರು ಅಂತ ಹೇಳ್ತಾರೆ. ಇನ್ನೊಂದು ಅರ್ಥದಲ್ಲಿ ಏನು ಅಂತಂದರೆ ಈ ಜನಾಂಗ ಯಜ್ಞವನ್ನು ಪರ್ಫಾರ್ಮ್ ಮಾಡಿ ಯಜ್ಞದಲ್ಲಿ ಸಿದ್ಧಿಯನ್ನು ಪಡೆದಂತಹವರು. ಅಂದರೆ ಇವರು ಅಗ್ನಿ ಆರಾಧಕರಾಗಿದ್ದರಿಂದ ಇವರು ಯಜ್ಞವನ್ನು ಸಿದ್ಧಿ ಪಡ್ಕೊಂಡಂತಹ ಜನಾಂಗ ಅಂತಲೂ ಸಹ ಅನೇಕ ಜನ ವಿಶ್ಲೇಷಣೆ ಮಾಡ್ತಾರೆ. ಟರ್ಕಿನಲ್ಲಿ ಒಂದು ಆದ್ಯಮಾನ್ ಅಂತ ಒಂದು ಓಲ್ಡ್ ಸಿಟಿ ಇದೆ. ಇದೆಲ್ಲವೂ ಸಹ ಇನ್ಕ್ಲೂಡಿಂಗ್ ಈ ಮಿಡಲ್ ಈಸ್ಟ್ ಏನಿದೆ, ಈ ಕುರ್ದಿಸ್ತಾನ್ ಅಂತ ನಾವು ಏನು ಹೇಳ್ತಿದ್ದೇವೆ ಅಥವಾ ಲಾಲಿಶಾ ಅಂತ ಏನು ಹೇಳ್ತೇವೆ, ಈ ಕ್ಯಾಪಿಟಲ್ ಸಿಟಿ ಆಫ್ ಯಾಸಿದ್ದೀಸು, ಇವರೆಲ್ಲರೂ ಸಹ ಒಂದು ಪ್ರಾಂತ್ಯದಲ್ಲಿದ್ದರು. ಇಲ್ಲೆಲ್ಲ ಸಹ ಹಿಂದೂಯಿಸಮ್ ಅಥವಾ ಸನಾತನ ಧರ್ಮ ಹರಡಿತ್ತು ಅಂತ ಹೇಳಬಹುದು. ಯಾಕೆಂದರೆ ನಾನು ನಿಮಗೆ ಆರ್ಕಿಟೆಕ್ಚರ್ನ ಅನೇಕ ಎಲಿಮೆಂಟ್ಸು ಈ ಚಿತ್ರಗಳಲ್ಲಿ ತೋರಿಸ್ತಾರೆ ನಿಮಗೆ ಯಾವ ರೀತಿ ಭಾರತದ ಸನಾತನ ಧರ್ಮದ ಇತಿಹಾಸವನ್ನು ಅವರು ಮತ್ತೆ ಸಾರ್ತಿದ್ದಾರೆ ಅಂತ ಹೇಳಿ. ನಾನು ಒಂದು ಪಾಯಿಂಟ್ ವೈಸ್ ಹೋಗೋದ್ರಿಂದಾಗಿ ನಿಮಗೆ ಆರ್ಕಿಟೆಕ್ಚರ್ನೂ ಸಹ ಇನ್ನು ನೆಕ್ಸ್ಟ್ ಪಾರ್ಟಲ್ಲಿ ಬರ್ತೇನೆ. ಇವರು ನಂಬತಕ್ಕಂತಹ ಒಂದು ಅಂದರೆ ಇವರು ಯಾವ ರೀತಿ ಇಸ್ಲಾಂಗೆ ಮತ್ತು ಕ್ರಿಶ್ಚಿಯಾನಿಟಿಗೆ ಒಂದು ಸಿಮಿಲಾರಿಟಿ ಹೊಂದಿದ್ದಾರೆ ಅಂದರೆ ಮೋನೋಲಿಥಿಕ್ ಅಂತಂದರೆ ಒಂದೇ ಒಂದು ದೇವರನ್ನು ನಂಬ್ತಾರೆ. ನಮ್ಮ ಸನಾತನ ಧರ್ಮದಲ್ಲಿ ನಾವು ಅನೇಕ ದೇವರುಗಳು ನಂಬ್ತೇವೆ ಮತ್ತು ಅನೇಕ ದೇವರುಗಳಿಗೆ ನಾವು ಆರಾಧನೆಯನ್ನು ಮಾಡ್ತೇವೆ. ಇವ್ರು ಹೇಳ್ತಕ್ಕಂಥದ್ದು ಒಬ್ಬ ಮಾತ್ರ ದೇವರಿದ್ದಾನೆ, ಆ ದೇವರು 7 ಏಂಜಲ್ಸ್ ಅಂತಂದರೆ ನಾವು ಗುರುಗಳು ಅಂತ ಏನು ಹೇಳಿದ್ವಿ, ಇತ್ತೀಚೆಗೆ ಏಂಜಲ್ಸ್ ಅಂತಾರೆ. ಬಿಕಾಸ್ ಇವರು ಸಿಮ್ಯಾಟಿಕ್ ರಿಲಿಜನ್ಸ್ ಆದಂಥ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂನ ಸುತ್ತ ಇರೋದ್ರಿಂದ ಇವರು ಏಂಜಲ್ಸ್ ಅಂತ ಪದ ಉಪಯೋಗಿಸ್ತಾರೆ. ಆದರೆ ಇವರು ಹೇಳ್ತಾರೆ ಇವರಲ್ಲಿ ಇರ್ತಕ್ಕಂತಹದ್ದು 7 ಗುರುಗಳು. ಆ 7 ಗುರುಗಳೇನಿದ್ದಾರೆ ದೇವರ ಜೊತೆ ಮಾತಾಡಬಲ್ಲರು ಅಂತ ಹೇಳಿ. ಅದರಲ್ಲಿ ಒನ್ ಆಫ್ ದ ಗುರು ಏನಿದ್ದಾರೆ ಅದು ಈ ನವಿಲು ಅಂತ ಹೇಳ್ತಾರೆ. ಇನ್ನು ಬೇರೆ ಹೆಸರುಗಳೇನಿದೆ, ಇನ್ನು ಬೇರೆ ಬೇರೆ ಹೆಸರುಗಳನ್ನು ಅವರು ಈಗಾಗಲೇ ಬದಲಾವಣೆ ಮಾಡ್ಕೊಂಬಿಟ್ಟಿರೋದ್ರಿಂದಾಗಿ ಗ್ಯಾಬ್ರಿಯಾಲು, ಮಿಕೀಲಿ, ರಫೀಲಿ, ದದ್ರಿಲಿ, ಅಫ್ರಿಜಿಲಿ, ಶಾಮಿಲಿ ಅಂತ ಹೇಳಿ ಇವರು ಹೆಸರುಗಳನ್ನು ಆ ಮಿಕ್ಕಿದ 6 ಗುರುಗಳಿಗೆ ಬದಲಾವಣೆ ಮಾಡ್ಕೊಂಬಿಟ್ಟಿದ್ದಾರೆ. ಪಿಕಾಕ್ಗೆ ಮಿಲ್ಕಾ ತಾರ್ಸಾ ಅಂತ ಇವರು ಹೇಳ್ತಾರೆ. ಇವರು ನವಿಲನ ಪೂಜೆ ಮಾಡೋದ್ರಿಂದ ಇವ್ರನ್ನ ಶೈತಾನ್ ಆರಾಧಕರು ಅಂದರೆ ಭೂತದ ಆರಾಧಕರು ಅಂತಲೂ ಸಹ ಅನೇಕ ಜನ ಇಸ್ಲಾಮಿಕ್ ಮತ್ತು ಕ್ರಿಶ್ಚಿಯನ್ ಫಾಲೋವರ್ಸು ಇವರಿಗೆ ಹೆಸರಿಟ್ಟಿರ್ತಕ್ಕಂತಹದ್ದು ಉಂಟು. ಇವರು ಇನ್ನೂ ಒಂದು ಏನು ಬಿಲೀಫ್ ಮಾಡ್ತಾರೆ ಅಂದರೆ 18,000 ಕ್ರಿಯೇಚರ್ಸು ಅಂದರೆ 18,000 ಸ್ಪೀಸೀಸ್ನ ಭಗವಂತ ಕ್ರಿಯೇಟ್ ಮಾಡ್ತಾನೆ. ಇವ್ರನ್ನೆಲ್ಲರನ್ನೂ ಸಹ ಮೇಂಟೈನ್ ಮಾಡಲಿಕ್ಕೆ ಈ 7 ಗುರುಗಳನ್ನ ಕಳಿಸ್ತಾನೆ ಅಥವಾ 7 ಏಂಜಲ್ಸ್ನ ಕಳಿಸ್ತಾನೆ ಅಂತ ಹೇಳಿ ಯಾಸಿದ್ದೀಸ್ ನಂಬ್ತಾರೆ. ಇವರು ಜೀಸಸ್ನೂ ಸಹ ನಂಬ್ತಾರೆ. ಇವರು ಮೊಹಮ್ಮದ್ ಪೈಗಂಬರ್ ಅವ್ರನ್ನ ನಂಬಲಿಕ್ಕಿಲ್ಲ. ಇವರು ನಮ್ಮ ಮನುಷ್ಯರ ರೂಪದಲ್ಲಿ ಬಂದಂತಹ ಗುರು ಅಂತ ಪೈಗಂಬರ್ ಅವ್ರನ್ನ ಹೇಳಲ್ಲ. ಆದರೆ ಜೀಸಸ್ಗೆ ಇವರು ಮನುಷ್ಯ ರೂಪದಲ್ಲಿ ಬಂದಂತಹ ಗುರು ಅಂತ ಹೇಳ್ತಾರೆ. ಹಾಗೆ ಅದಕ್ಕಿಂತ ಇಂಪಾರ್ಟೆಂಟಾಗಿ ಶೇಖ್ ಆದಿ ಇಬಿನ್ ಮುಸಾಫಿರ್ ಅಂತ ಹೇಳಿ 11ನೇ ಶತಮಾನದಲ್ಲಿ ಬಂದಂತಹ ಒಬ್ಬ ಧರ್ಮಗುರುನ ಇವರು
ನಮ್ಮ ನಿಜವಾದ ಗುರು ಅಂತ ಹೇಳಿ ನಂಬ್ತಾರೆ. ಅಂದರೆ ಅದಕ್ಕಿಂತ ಹಿಂದೆ ಇವರು ಶೇಖ್ ಆದಿ ಬಿನ್ ಮುಜಾಫಿರ್ ಏನಿದ್ದಾರೆ, ಇವರೊಬ್ಬ ಸೂಫಿ ಸೈಂಟ್. ಅಂತಂದರೆ ನಿಮಗೆಲ್ಲರಿಗೂ ಅನೇಕ ಇತಿಹಾಸಗಳು ಗೊತ್ತಿದೆ ಅಂದ್ಕೊಳ್ತಾರೆ. ಏನು ಅಂತಂದರೆ ಕ್ರಿಶ್ಚಿಯಾನಿಟಿ ಆದಮೇಲೆ ಇಸ್ಲಾಂ ಬಂದಂತಹ ಸಮಯದಲ್ಲಿ ತದನಂತರದಲ್ಲಿ ಬಂದಂತಹ ಸೂಫಿಸಮ್ ಏನಿದೆ, ಅನೇಕ ಜನ ಈ ಸೂಫಿಸಮ್ನ ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಒಂದು ಸೆಕ್ಟ್, ಇದು ಇಸ್ಲಾಮಿಕ್ನಲ್ಲಿ ಒಂದು ಸೆಕ್ಟು. ಯಾರು ಸಂಗೀತಕ್ಕೆ ಪ್ರಾಮಿನೆನ್ಸ್ ಕೊಡ್ತಾರೆ, ಯಾರು ನೃತ್ಯಕ್ಕೆ ಪ್ರಾಮಿನೆನ್ಸ್ ಕೊಡ್ತಾರೆ, ಯಾರು ಫ್ಲೋಕ್ ಡ್ಯಾನ್ಸ್ಗಳಿಗೆ ಅಂತಂದರೆ ಫ್ಲೋಕ್ ಜನಪದ ಸಾಹಿತ್ಯ ಮತ್ತು ಜನಪದ ಗಾನ ನೃತ್ಯಕ್ಕೆ ಯಾರು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂಥವ್ರನ್ನ ಸೂಫೀಸ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಸೂಫೀಸು ಭಾರತದಲ್ಲೂ ಸಹ ಬಂದರು. ಅವರು ಇಸ್ಲಾಮಿಕ್ನ ಫಾಲೋ ಮಾಡಿದಂಥವ್ರು ಓನ್ಲಿ ಒನ್ ಸೆಕ್ಟ್. ಯಾರು ಫೋರ್ಸ್ ಮಾಡಿ ಇಸ್ಲಾಮಿಗೆ ಕನ್ವರ್ಟ್ ಆಗಲಿಲ್ಲ, ಯಾರು ಪ್ರೀತಿಯಿಂದ ಇಸ್ಲಾಮಿಗೆ ಕನ್ವರ್ಟ್ ಆದರೂ ಅವರು ಸೂಫೀಸು. ಕರ್ನಾಟಕದ ಮಧ್ಯ ಪ್ರಾಂತದಲ್ಲೂ ಸಹ ಅನೇಕ ಜನ ಸೂಫೀಸ್ ಇದ್ದಾರೆ. ಅವರು ನೀವು ಹಾರ್ಡ್ ಕೋರ್ ಇಸ್ಲಾಂನ ಫಾಲೋ ಮಾಡಲಿಕ್ಕಿಲ್ಲ. ಅದು ಇನ್ಸ್ಪೆಸಿಫಿಕ್ ಹೇಳಬೇಕು ಅಂತಂದರೆ ಈ ಪಿಂಗಾರಸು, ನದಾಫೀಸು, ಚಪ್ರೀಸ್ ಅಂತ ಏನು ಹೇಳ್ತೀವಿ, ಇವರುಗಳು ಸೂಫೀಸ್ ಅಂತ ಹೇಳ್ಬಿಟ್ಟು ಅನೇಕ ಜನ ನಂಬ್ತಾರೆ. ಈ ಜನಾಂಗ ಏನಿದೆ ಕೇವಲ ಈಗ ಉಳ್ಕೊಂಡಿರ್ತಕ್ಕಂತಹದ್ದು 7 ಲಕ್ಷ ಜನಾಂಗ. ಈ 4 ದೇಶಗಳಲ್ಲೂ ಸಹ 7 ಲಕ್ಷ. ಯಾಕೆ ಅಂತಂದರೆ ಇವ್ರ ಮೇಲೆ ರೆಕಾರ್ಡೆಡ್ ಹಿಸ್ಟ್ರಿ 11th ಸೆಂಚುರಿಯಿಂದ ಹಿಡ್ಕೊಂಡು ಇವತ್ತವರೆಗೂ ಸಹ 73 ದಾಳಿಗಳನ್ನು ಇವರು ಫೇಸ್ ಮಾಡಿದ್ದಾರೆ. ರೀಸೆಂಟ್ ಅಂತಂದರೆ 2013-14ರಲ್ಲಿ ನಡೆದಂತಹ ಐಸಿಸ್ ಗಲಾಟೆನಲ್ಲಿ ಇವರ ಅನೇಕ ಜನ ಗಂಡಸರುಗಳನ್ನ ಕತ್ತರಿಸಿ ಹೆಣ್ಮಕ್ಕಳನ್ನ ಸೆಕ್ಸ್ ಸ್ಲೇವ್ಸ್ ಆಗಿ ಮಾಡ್ಕೊಂಡಂತಹ ಐಸಿಸ್ಸು ಆವತ್ತು ಯಾರು ಏನೇನು ಹೇಳಿದ್ರು ಅನ್ನೋದನ್ನು ತಾವು ಗೂಗಲ್ ಮಾಡಿ ನೋಡಿದ್ರೆ ತಮಗೆ ಗೊತ್ತಾಗ್ತದೆ ಇವ್ರ ಬಗ್ಗೆ ಯಾವ ರೀತಿ ಕನಿಕರ ಅನೇಕ ಜನ ತೋರಿಸಿದ್ರು ಅಂತ ಹೇಳಿ. ನೋಡಿ, ಇಲ್ಲಿ ಈ ಯಾಸಿದ್ದೀಸ್ ಏನಿದ್ದಾರೆ, ಇವರ ಇತಿಹಾಸ ಏನಿದೆ, ಅವ್ರು ಹೇಳ್ಕೊಳ್ಳೋ ಪ್ರಕಾರ 7,000 ವರ್ಷಗಳು ಮತ್ತು ಕಾರ್ಬನ್ ಡೇಟ್ ಮಾಡಿದಾಗ ಒಂದು 3,000 ವರ್ಷಗಳು ಸಹ ಇವರಿಗೆ ಕಾರ್ಬನ್ ಡೇಟಿಂಗ್ನಲ್ಲಿ ಇತಿಹಾಸ ಸಿಗುತ್ತೆ. ಒನ್ ಆಫ್ ದ ಟ್ರೈಬಲ್ ಕಲ್ಚರ್ನ ಫಾಲೋ ಮಾಡೋದ್ರಿಂದ ಕುರ್ದಿಶು ಅಥವಾ ಯಾಸಿದ್ದೀಸು ಅಥವಾ ಅಲ್ವಾರಿಸ್ ಏನಿದ್ದಾರೆ, ಇವರೆಲ್ಲರೂ ಸಹ ಒಂದೇ ಸೆಕ್ಟ್. ಯಾರು ಸೂನಿ ಇಸ್ಲಾಮಿಗೆ ಕನ್ವರ್ಟ್ ಆದರು ಮ್ಯಾಕ್ಸಿಮಮ್ ಜನ ಅವರು ಕುರ್ದಿಶ್. ಕೆಲವರು ಅದರಲ್ಲಿ ಶಿಯಾನು ಫಾಲೋ ಮಾಡ್ತಾರೆ, ಕೆಲವರು ಇಸ್ಮೈಲಿ ಇಸ್ಲಾಂನ ಫಾಲೋ ಮಾಡ್ತಾರೆ. ಬಟ್ ಆದರೆ ಇಸ್ಲಾಂನ ಫಾಲೋ ಮಾಡ್ತಕ್ಕಂಥವ್ರು ಕುರ್ದಿಶ್. ಶಿಯಾ ಮುಸ್ಲಿಮ್ಸ್ನ ಪರ್ಫೆಕ್ಟಾಗಿ ಫಾಲೋ ಮಾಡ್ತಕ್ಕಂಥವ್ರು ಅಲ್ವಾರಿ ಮುಸ್ಲಿಮ್ಸು, ಮತ್ತು ಇದರಲ್ಲೇನೆ ಸಹ ಇಸ್ಮೈಲಿ ಇಸ್ಲಾಂನ ಫಾಲೋ ಮಾಡ್ತಕ್ಕಂಥವ್ರು ಅಲ್ವಾರೀಸು. ಆದರೆ ಯಾಸಿದ್ದೀಸ್ ಏನಿದ್ದಾರೆ ಇಸ್ಲಾಂನ ಫಾಲೋ ಮಾಡುವುದಿಲ್ಲ, ಇವರು ಪೈಗಂಬರವ್ರಿಗೆ ಇವರು ಗುರು ಅನ್ನುವುದಿಲ್ಲ ಅಂಥವ್ರು ಯಾಸಿದ್ದೀಸ್. ಇದಂತೂ ಸ್ಪೆಸಿಫಿಕ್ಕಾಗಿ ಅವರು ಹೇಳ್ತಾರೆ. ಮತ್ತು ಇತಿಹಾಸನೂ ಸಹ ನಾವು ಓದಂತಹ ಅನೇಕ ಟೆಕ್ಸ್ಟ್ಗಳಲ್ಲೂ ಸಹ ಇದು ಸಿಕ್ತು, ಅನೇಕ ವಿಶ್ಲೇಷಣೆಗಳಲ್ಲೂ ಸಹ ಇದು ಸಿಕ್ತು. ಈ ಯಾಸಿದ್ದೀಸ್ ಏನಿದ್ದಾರೆ ಇವರಿಗೆ ಇನ್ನೂ ಒಂದು ಸಿಮಿಲಾರಿಟಿ ಅಂತಂದರೆ, ಇವ್ರು ಎಲ್ಲಿಂದ ಬಂದರು ಅಂತ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ಪೈಗಂಬರ್ ನಂತರ ಇವರಲ್ಲಿ ಬಂದಂಥ ಅನೇಕ ಕಾಲಿಫ್ಸ್ ಏನಿದ್ರು 680ರಿಂದ 683ವರೆಗೂ ಯಾರು ಖಲೀಫಾ ಇದ್ದರು, ಯಾಸಿದ್ದಿ ಮೌಲ್ವಾ ಖಲೀಫಾ, ಇವರು ಯಾಸಿದ್ದಿ. ಅಂದರೆ ಇವರು ಹಸನ್ ಅಲಿ ಏನಿದ್ರು ಅವರನ್ನು ಸಾಯಿಸಿದ ನಂತರದಲ್ಲಿ ಇವರು ಒಂದಷ್ಟು ದಿನದ ಮಟ್ಟಕ್ಕೆ ಅಂದರೆ 3 ವರ್ಷದ ಮಟ್ಟಕ್ಕೆ ಇವರು ಖಲೀಫಾ ಆಗಿದ್ದರು. ತದನಂತರದಲ್ಲಿ ಅವರ ಒಂದು ನೆಗೋಸಿಯೇಷನ್ ಮೂಲಕ ಅವರು ಕ್ಯಾಲಿಫತನನ್ನು ಬಿಟ್ಕೊಟ್ರು ಅಂತಲೂ ಸಹ ಅನೇಕ ಜನ ವಿಶ್ಲೇಷಣೆ ಮಾಡ್ತಾರೆ. ಅದರಿಂದಾಗಿ ಯಾಸಿದ್ದಿ ಮೌಲ್ವಿಯಾ ಅಂತಕ್ಕಂಥವರು ಸಹ ಇವರಿಗೆ ಒಬ್ಬ ಪ್ರಮುಖ ವ್ಯಕ್ತಿ. ಈ ರಿಲಿಜನ್ ಏನಿದೆ ಅಥವಾ ಈ ಟ್ರೈಬಲ್ ಕಲ್ಚರ್ ಏನಿದೆ ಇವ್ರದ್ದು ಯಾವುದೂ ಸಹ ಯಾಕೆ ನಾವು ಇರಬಹುದು ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ರಿಟರ್ನ್ ಟೆಕ್ಸ್ಟ್ ಏನಿದೆ ನಮ್ಮಲ್ಲಿ, ವೇದಾಸ್ ಏನಿದೆ, ಉಪನಿಷತ್ಸ್ ಏನಿದೆ, ಅಥವಾ ಇಸ್ಲಾಂನಲ್ಲಿ ಕುರಾನ್ ಅಂತ ಏನು ಬರೆದಿದ್ದಾರೆ, ಕ್ರಿಶ್ಚಿಯಾನಿಟಿನಲ್ಲಿ ಬೈಬಲ್ ಅಂತ ಏನು ಬರೆದಿದ್ದಾರೆ, ಅಥವಾ ಝೊರಾಟ್ರಿಸಮ್ನಲ್ಲಿ ಬರೆದಿರ್ತಕ್ಕಂತಹ ಬುಕ್ಸೋ, ಅಥವಾ ಸೆಲಿಸ್ಟಿಮಲ್ಲಿ ಬರೆದಿರ್ತಕ್ಕಂತಹ ಬುಕ್ಸೋ, ಕನ್ಫ್ಯೂಷನಿಸಮಲ್ಲಿ ಬರೆದಿರ್ತಕ್ಕಂತಹ ಬುಕ್ಸೋ, ಇಲ್ಲಿ ಯಾವುದೂ ಸಹ ಆ ರೀತಿ ಸಿಕ್ಕುವುದಿಲ್ಲ. ಇದು ತತ್ಸುಮಾರು 13ನೇ ಶತಮಾನದವರೆಗೂ ಸಹ ಓರಲ್ ರಿಲಿಜನ್ ಅಂತಂದರೆ ನಾವು ಇದನ್ನು ಟ್ರೈಬಲ್ ರಿಲಿಜನ್ ಅಂದರೆ ಓರಲ್ಸು ಅಥವಾ ಫ್ಲೋಕ್ ರಿಲಿಜನು ಮತ್ತು ಟ್ರೈಬಲ್ ರಿಲಿಜನ್ ಇತ್ತು, ರಿಟರ್ನ್ ಟೆಕ್ಸ್ಟ್ ಇರಲಿಲ್ಲ. ಅದರಿಂದಾಗಿ ಇವ್ರನ್ನ ಒಂದು ಟ್ರೈಬಲ್ ರಿಲಿಜನ್ ಅಂತ ಹೇಳಬಹುದು. ಅಂದರೆ ಹೌದು, ಕರೆಕ್ಟ್, ಟ್ರೈಬಲ್ ರಿಲಿಜನ್ ಅಂತ ಹೇಳಬಹುದು. ಯಾಕೆಂದರೆ 13ನೇ ಶತಮಾನದಲ್ಲಿ ನಾನು ಆಗಲೇ ಹೇಳಿದಂತಹ ಆದಿ ಬಿನ್ ಮುಜಫಿರ್ ಅವ್ರ ಮೊಮ್ಮಗ ಏನಿದ್ರು, ಶೇಖ್ ಹಸನ್ ಏನಿದ್ರು, ಇವರು ಯಾಸಿದ್ದಿಗಳ ಧರ್ಮಗುರು ಆದಮೇಲೆ, ಧರ್ಮ ಪ್ರಚಾರಕರಾದಮೇಲೆ ಇವರಿಲ್ಲ, ನಮಗೆ ಒಂದು ಟೆಕ್ಸ್ಟ್ ಬೇಕು, ನಾವು ಇದನ್ನು ಪುಸ್ತಕಗಳನ್ನು ಬರೀಬೇಕು, ನಮ್ಮ ಕಲ್ಚರ್ ಏನಿದೆ ಇದನ್ನು ನಾವು ಮುಂದಿನ ಜನ್ರೇಷನ್ಸ್ಗೆ ಕೊಡಬೇಕು ಅಂತ ಹೇಳಿ. ಇಲ್ಲಿ ಇನ್ನೂ 2 ವಿಚಾರ ಬರ್ತದೆ. ಯಾಕೆ 2 ವಿಚಾರ ಏನು ಅಂದರೆ, ಒಂದು ಪ್ರಾಕ್ಟೀಸು, ಇನ್ನೊಂದು ಬಿಲೀಫ್ಸು. ಇವರು ಪ್ರಾಕ್ಟೀಸ್ನಲ್ಲಿ ಹೆಚ್ಚಿನವಾದಂತಹ ಒತ್ತನ್ನು ಕೊಡ್ತಾರೆ ದ್ಯಾನ್ ಬಿಲೀಫ್ಸ್. ಅಂತಂದರೆ ಬಿಲೀಫ್ ಸಿಸ್ಟಮ್ ಅಂತಂದರೆ ಹೌದಪ್ಪ ಇದೆಲ್ಲ ಇದೆ, ಆದರೆ ನಾವು ಇದನ್ನು ಪ್ರಾಕ್ಟೀಸ್ ಮಾಡ್ತೀನಿ ಅಂತಕ್ಕಂತಹ ಒತ್ತು ಕೊಡ್ತಕ್ಕಂತಹ ಜನಾಂಗ ಯಾಸಿದ್ದೀಸ್. ಇವರು ಬರೆದಂತಹ ಪುಸ್ತಕಗಳಲ್ಲಿ ಕಿತಾಬೆ ಅಲ್ ಜಿಲಿವಾ ಲಿ ಅರಬ್ಬಾ ಅಲ್ ಕಲ್ವಾ ಅಂತ ಹೇಳಿ,
ಇದು ಒಂದು ಇವರ ಪ್ರಮುಖ ಪುಸ್ತಕ ಆಗುತ್ತೆ. ತದನಂತರದಲ್ಲಿ ಅನೇಕ ಪುಸ್ತಕಗಳು ಬರೆದಾಗ ಮಿಸ್ ಉರ್ಸಿ ಮಿಶಿಫಿ ಕಿತಾಬಿ ಜಲ್ವಿ ಅಂತ ಹೇಳಿ ಬರೀತಾರೆ. ತತ್ಸುಮಾರು 20ನೇ ಶತಮಾನದಲ್ಲೂ ಸಹ ಈ ಅನೇಕ ಟೆಕ್ಸ್ಟ್ಗಳನ್ನು ಇವರು ತಿದ್ದಿದ್ರು ಅಂತ ಹೇಳಿ. ಯಾಕೆ ನಾನು ಕುರ್ದೀಸ್ಗಿಂತ ಯಾಸಿದ್ದೀಸ್ಗೆ ಪ್ರಾಮುಖ್ಯತೆ ಇರ್ತದೆ ಅಂತ ಹೇಳಿದ್ರೆ, ಇವರು ಕುರ್ದೀಸು ತಾವು ನೋಡಿದ್ದೀರಾ, ಈ ಇಸ್ಲಾಂನಲ್ಲಿ ಅನೇಕ ಜನ ಶಿಯಾಸು ಅಥವಾ ಸೂಫೀಸು ಅಥವಾ ಬೇರೆ ಬೇರೆ ಮುಸಲ್ಮಾನ್ ಜನಾಂಗ ಕವಾಲೀಸ್ನ ಆಡ್ತಾರೆ. ಕವಾಲೀಸ್ನ ಯಾರು ಅತ್ಯಂತ ಸುಲಭವಾಗಿ ಆಡ್ತಿದ್ರು, ಯಾರ್ದು ಕವಾಲಿ ಟ್ರೆಡಿಷನ್ ಇದೆ ಅಂತ ಹೇಳಿದ್ರೆ ಅದು ಯಾಸಿದ್ದೀಸ್ದು. ಯಾಸಿದ್ದೀಸಿಂದ ಕುರ್ದೀಸಿಗೆ ಬಂದು, ಕುರ್ದೀಸಿಂದ ಇಸ್ಲಾಮೀಸಿಗೆ ಬಂದು, ತದನಂತರದಲ್ಲಿ ಅನೇಕ ಜನ ಸೂನಿ ಅಥವಾ ಫೀರ್ಸ್ ಬಂದಿರಬಹುದು. ಯಾಕೆ ಇನ್ನೂ ಒಂದು ಏನಂತಂದರೆ, ನೀವು ಫೀರ್ ಬಾಬಾ ಅಂತ ಕೆಲವರು ಹೇಳ್ತಾರೆ. ಇಸ್ಲಾಂನಲ್ಲಿ ಅನೇಕ ಜನ ಫೀರ್ ಬಾಬಾಸು, ಇವರು ಶಕೀಸು ಅಂತ ಎಲ್ಲ ಅನೇಕ ಪದಗಳನ್ನ ಉಪಯೋಗಿಸ್ತಾ ಇರ್ತಾರೆ. ಈ ರೀತಿಯ 3 ಡಿವಿಷನ್ನು ಈ ಯಾಸಿದ್ದೀಸ್ನಲ್ಲಿದೆ. ಒಂದು ಶೇಕೀಸ್ ಅಂತ ಹೇಳ್ತಾರೆ, ಇನ್ನೊಂದು ಫೀರ್ಸ್ ಅಂತ ಹೇಳ್ತಾರೆ, ಇನ್ನೊಂದು ಮುಸ್ರಿಟ್ಸ್ ಅಂತ ಹೇಳ್ತಾರೆ. ಈ ಮುಸ್ರಿಟ್ಸ್ ಅಂತಕ್ಕಂಥದ್ದು ಮೋರಾರ್ಲೆಸ್ ಇವರು 70% ಆಫ್ ಈ ಯಾಸಿದ್ದೀಸ್ ಜನಾಂಗದಲ್ಲಿ ಇರ್ತಕ್ಕಂಥವ್ರು. ಇವರು ಕೆಲಸ ಮಾಡಿರ್ತಕ್ಕಂಥವರು ಮತ್ತು ಶ್ರಮಜೀವಿಗಳು ಅಂತ ಹೇಳ್ಬೋದು. ಈ ಫೀರ್ಸು ಧರ್ಮ ಪ್ರಚಾರಕ್ಕೋಸ್ಕರ ಇರ್ತಕ್ಕಂಥದ್ದು ಅಥವಾ ಆಯುರ್ವೇದ ಮತ್ತು ಬೇರೆ ಬೇರೆ ಕೆಲಸಗಳು ನೋಡ್ಕೊಂಡು. ಈ ಶೇಕೀಸ್ ಏನಿದ್ದಾರೆ ಇವ್ರುಗಳು ಸ್ವಲ್ಪ ಧರ್ಮ ಗುರುಗಳು ಅಂತಂದರೆ ಇವರು ಒಂಥರ ಪ್ರೀಸ್ಟ್ ಕಲ್ಚರ್ ಇರ್ತಕ್ಕಂಥವ್ರು. ಆಮೇಲೆ ಈ ಮೂರು ಜನಾಂಗ ಏನಿದೆ ಯಾಸಿದ್ದೀಸ್ನಲ್ಲಿ, ಒಬ್ಬರು ಇಂಟರ್ ಕಾಸ್ಟ್ ಮ್ಯಾರೇಜಸ್ಸು ಸಹ ಆಗುವ ಹಾಗೆ ಇಲ್ಲ, ಮತ್ತು ಅವ್ರವ್ರ ಪ್ರಾಕ್ಟೀಸ್ನ ಅವ್ರವ್ರು ಮಾಡಬೇಕು ಅಂತಲೂ ಸಹ ಇದೆ. ಯಾಸಿದ್ದೀಸ್ನಲ್ಲಿ ಇನ್ನೂ ಒಂದು ವಿಚಾರ ಏನಂತಂದರೆ, ಈ ನಾನು ಏನು ಹೇಳಿದೆ ನವಿಲು ಅಂತ ಹೇಳಿ, ಇದನ್ನು ಇವರು ಪ್ರಮುಖವಾದಂತಹ ಗುರು ಅಥವಾ ಪ್ರಮುಖವಾದಂತಹ ಏಂಜಲ್ ಅಂತ ಹೇಳ್ತಾರೆ. ಇವರು ಹೇಳ್ತಾರೆ ಆ್ಯಡಮ್ ಒಬ್ಬರೇ ಇದ್ದಿದ್ದು, ಈವಲ್ ಬಂದಿರಲಿಲ್ಲ. ಅದರಿಂದಾಗಿ ಈ ಮ್ಯಾಜಿಕಲ್ ದೃಷ್ಟಿ ಇಟ್ಕೊಂಡು ಆ್ಯಡಮ್ಮು ಈ ಜಗತ್ತನ್ನ ಸೃಷ್ಟಿ ಮಾಡಿದ್ದು ಅಂತಲೂ ಹೇಳ್ತಾರೆ. ಯಾವ ಸಿಂಬಲ್ಸು ಈ ಸನಾತನ ಧರ್ಮಕ್ಕೆ ಹೋಲುತ್ತೆ ಅಂತ ಹೇಳಿದ್ರೆ, ಯಾವ ರೀತಿ ಇವರು ರಿಚುವಲ್ ಪ್ರಾಕ್ಟೀಸಸ್ಗೆ ಇವರು ಒತ್ತನ್ನು ಕೊಡ್ತಾರೆ, ಅದಾದಮೇಲೆ ಯಾವ ರೀತಿ ಪ್ರಕೃತಿಯನ್ನು ಇವರು ಪೂಜೆ ಮಾಡ್ತಾರೆ. ಇಲ್ಲೊಂದು ಚಿತ್ರ ಕಾಣಿಸುತ್ತೆ. ಇವರ ದೇವಸ್ಥಾನ ಮೇಲೆ ಸೂರ್ಯನ ಒಂದು ಸಿಂಬಲ್ ಇರ್ತಕ್ಕಂಥದ್ದು, ಅಂದರೆ ಸೂರ್ಯನ ಇವರು ಪೂಜೆ ಮಾಡ್ತಾರೆ. ಇನ್ನೊಂದು ದೇವಸ್ಥಾನ ಮೇಲೆ ಚಂದ್ರನ ಸಿಂಬಲ್ ಇದೆ, ಚಂದ್ರನ್ನು ಇವರು ಪೂಜೆ ಮಾಡ್ತಾರೆ. ಸೂರ್ಯ, ಚಂದ್ರ ಮತ್ತು ಪ್ರಕೃತಿ ಅಂದರೆ ಗಿಡ ಮರಗಳನ್ನು ಸಹ ಇವರ ದೇವಸ್ಥಾನದಲ್ಲಿ ಅನೇಕ ಚಿತ್ರಗಳನ್ನು ತಾವು ನೋಡ್ಬೋದು. ಗಿಡ ಮರಗಳನ್ನ ಸಹ ಇವರು ಪೂಜೆ ಮಾಡ್ತಕ್ಕಂತಹದ್ದು ಕಾಣಿಸುತ್ತೆ. ಹಾಗೆ ಇವರು ಭೂಮಿ, ಅಗ್ನಿ ಮತ್ತು ಗಾಳಿ ಅಂತಂದರೆ ಅರ್ತ್, ಫೈರ್, ಹೇರ್ ಸಹ ಇವರು ಪೂಜೆ ಮಾಡ್ತಾರೆ. ಇವರು ಇನ್ನೂ ಒಂದು ಅತ್ಯಂತ ಪ್ರಮುಖವಾದದ್ದು, ಯಾಕೆ ಭೂಮಿಗೆ ನಾವು ಲಿಂಕ್ ಮಾಡಿ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಇವರು ನಂಬತಕ್ಕಂತಹದ್ದು ಬುಧವಾರ ಅಂದರೆ ವೆಡ್ನೆಸ್ಡೇ ಇವರಿಗೆ ಆಸ್ಪಿಷಿಯಸ್ ಡೇ, ಅಂದರೆ ಬುಧನ ದಿನ. ನಿಮಗೆಲ್ಲ ಗೊತ್ತಿದೆ, ಬುಧ ರೆಪ್ರೆಸೆಂಟ್ಸ್ ಭೂಮಿಯನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂತಹ ಬುಧವಾರ ಇವರಿಗೆ ಅತ್ಯಂತ ಆಸ್ಪಿಷಿಯಸ್ ದಿನ. ಅಂದರೆ ಸುಬ್ರಹ್ಮಣ್ಯನ್ಗೆ ಏನಕ್ಕೆ ರಿಲೇಟ್ ಮಾಡ್ಕೊಡ್ತಾರೆ, ಮಂಗಳವಾರ ಸಾಯಂಕಾಲ ಇವ್ರು ಯಾವ್ದಾದ್ರು ಶುಭ ಕಾರ್ಯ ಮಾಡಬೇಕು ಅಂದರೆ ಮಂಗಳವಾರ ಸಾಯಂಕಾಲ ಸ್ಟಾರ್ಟ್ ಮಾಡ್ತಾರೆ, ಅದು ಬುಧವಾರ ಎಂಡ್ ಆಗುವ ಹಾಗೆ ಇವರು ನೋಡ್ಕೊಳ್ತಾರೆ. ಅಂದರೆ ಸುಬ್ರಹ್ಮಣ್ಯನ್ ರಿಲೇಟೆಡ್ಡು ಮತ್ತು ಬುಧನ್ ರಿಲೇಟೆಡ್ ಬುಧವಾರ ಇವ್ರಿಗೆ ಆಸ್ಪಿಷಿಯಸ್ ಆಗಿರೋದ್ರಿಂದ, ಅದರಿಂದಾಗಿ ಇವ್ರಿಗೆ ನ್ಯೂ ಇಯರ್ ಏನಿದೆ ಸೋಲಾರ್ ಕ್ಯಾಲೆಂಡರ್ನ ಫಾಲೋ ಮಾಡ್ತಾರೆ ಇವರು. ಅಂದರೆ ನಮ್ಮ ಈ ತಮಿಳ್ನಾಡು ಇರಬಹುದು ಅಥವಾ ಅಸ್ಸಾಂ ಇರಬಹುದು ಅಥವಾ ಒರಿಸ್ಸಾ ಇರ್ಬೋದು, ತಾವೆಲ್ಲ ಅನೇಕ ಜನ ನೋಡಿರ್ತೀರ. ನಾವು ನಮ್ಮಲ್ಲಿ ಲೂನಾರ್ ಕ್ಯಾಲೆಂಡರ್ ಅಂದರೆ ಚಾಂದ್ರಮಾನ, ಇನ್ನೊಂದು ಸೂರ್ಯಮಾನ ಕ್ಯಾಲೆಂಡರ್ನ ಇವ್ರು ಫಾಲೋ ಮಾಡ್ತಕ್ಕಂತಹ ಜನ. ಅದರಿಂದಾಗಿ ಇವ್ರಿಗೆ 14th ಏಪ್ರಿಲ್ ಏನಿದೆ ಇವ್ರಿಗೆ ಅತ್ಯಂತ ಪ್ರಮುಖವಾದ ದಿನ. 14th ಏಪ್ರಿಲ್ ನಂತರ ಯಾವ ಬುಧವಾರ ಬರುತ್ತೆ ಆ ಬುಧವಾರ ಇವರ ನ್ಯೂ ಇಯರ್. ಮತ್ತು ಅದೇ ರೀತಿ 14th ಡಿಸೆಂಬರ್ 14 ಡಿಸೆಂಬರು ಸಹ ಇವರಿಗೆ ಪ್ರಮುಖವಾದ ದಿನ. ನೆನಪಿರಲಿ, 14 ಡಿಸೆಂಬರು ಮತ್ತು 14th ಏಪ್ರಿಲ್ಲು ಸೂರ್ಯಮಾನ ಕ್ಯಾಲೆಂಡರ್ನ ನಂಬತಕ್ಕಂತಹ ಅನೇಕ ಜನಕ್ಕೆ ಯಾವ ರೀತಿ ಪ್ರಾಮುಖ್ಯತೆ ಇದೆ ಅನ್ನೋದು ಗೊತ್ತಾಗ್ತದೆ. ಅಂದರೆ ನಾವು 14th ಜಾನ್ವರಿ ಅಂತ ಅಂದ್ಬಿಟ್ಟು ಹೇಳ್ತೀವಿ ಸೂರ್ಯಮಾನ ಅಂದರೆ ನಮಗೆ ಈ ಕ್ಯಾಲೆಂಡರ್ ಸಿಸ್ಟಮ್ನಲ್ಲಿ. ಬಟ್ ನಮಗೆ ಡಿಸೆಂಬರ್ 14ಗೂ ಸಹ ಯಾವ ರೀತಿ ಪ್ರಾಮುಖ್ಯತೆ ಇದೆ ಅಂತಂದರೆ, ನಾವು ಈ ಮಾಸ ಬದಲಾವಣೆ ಅಂತ ಏನು ಹೇಳ್ತೀವಲ್ಲ, 14 ಡಿಸೆಂಬರ್ ಏನಾಗುತ್ತೆ ಅಂತ ತಮಗೆಲ್ಲ ಗೊತ್ತಿದೆ. 14th ಡಿಸೆಂಬರ್ ಬಂದಂತಹ ಇನ್ನೊಂದು ಹಬ್ಬ ಇವ್ರದ್ದು ಈಸಿ ಹಬ್ಬದಕ್ಕಿಂತ ಮುಂಚೆ ಅಂದರೆ ಶುಕ್ರವಾರ ಬರಬೇಕು. 14th ಡಿಸೆಂಬರ್ ಆದಮೇಲೆ ಯಾವುದೇ ಶುಕ್ರವಾರ ಬರಲಿ ಆವತ್ತು ಇವರು ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಅದಕ್ಕಿಂತ 3 ದಿನ, ಮಂಗಳವಾರ, ಬುಧವಾರ ಮತ್ತು ಗುರುವಾರ, ಇವರು 3 ದಿನ ಉಪವಾಸ ಇಟ್ಟು 3 ದಿವಸನೂ ಸಹ ನಂತರದಲ್ಲಿ ಶುಕ್ರವಾರ ಇವರು ಹಬ್ಬ ಆಚರಣೆ ಮಾಡ್ತಾರೆ. ಇನ್ನೂ ಒಂದು ಹಬ್ಬ ಶೇಖ್ ಅದಿ ಬಿನ್ ಅವರ ಬರ್ತ್ ಅಂದರೆ ಹುಟ್ಟಿದ ಟೈಮು 6th ಅಕ್ಟೋಬರಿಂದ 30th ಅಕ್ಟೋಬರ್ ಇವರು ಫೆಸ್ಟಿವಲ್ ಆಫ್ ಅಸೆಂಬ್ಲಿ ಅಂತ ಇವರು ಸೆಲೆಬ್ರೇಟ್ ಮಾಡ್ತಾರೆ. ಈ 3 ಹಬ್ಬಗಳಲ್ಲಿ ಇವರು ಕಾಮನ್ ಪ್ರಾಕ್ಟೀಸ್ ಏನು ಅಂತ ಹೇಳಿದ್ರೆ,
ಒಂದು ಮ್ಯೂಸಿಕ್ ಇರುತ್ತೆ, ಕವಾಲಿ ಮ್ಯೂಸಿಕ್ಕು, ಮತ್ತು ಅದ್ರ ಜೊತೆಗೆ ಡ್ಯಾನ್ಸ್ ಇರುತ್ತೆ, ಮತ್ತು ಎಲ್ಲರೂ ಸಹ ಸೇರಿಕೊಂಡು ಒಬ್ರಿಗೊಬ್ರು ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ತಾರೆ ಮತ್ತು ಒಂದು ಕಡೆ ಸೇರಿಕೊಂಡು ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಈ ಫೆಸ್ಟಿವಲ್ ಆಫ್ ಅಸೆಂಬ್ಲಿ ಏನಿದೆ ಇದು ಇವರ ಹೋಲಿ ಪ್ಲೇಸ್ ಆದಂತಹ ಲಾಲಿಶ್ನಲ್ಲೇ ಆಗಬೇಕು. ಇವರು ಲಾಲಿಶ್ಗೆ ಪ್ರತಿಯೊಬ್ಬರೂ ಸಹ ವರ್ಷಕ್ಕೊಂದು ಸತಿ ಹೋಗಲೇಬೇಕು, ಅಲ್ಲಿ ಎಲ್ಲರೂ ಸಹ ಸೇರಿಕೊಂಡು ಈ ಹಬ್ಬದ ಆಚರಣೆ ಮಾಡಬೇಕು ಅನ್ನತಕ್ಕಂಥದ್ದು ಅನೇಕ ಜನದ ಪ್ರಾಕ್ಟೀಸು. ಇನ್ನು ಸನಾತನ ಧರ್ಮಕ್ಕೆ ಹೋಲ್ತಕ್ಕಂತಹ ಇನ್ನೂ ಒಂದು ವಿಚಾರ ಅಂತಂದರೆ ಯಜ್ಞ, ಅಂದರೆ ಫೈರ್, ಅಗ್ನಿಗೆ ಇವರು ಪೂಜೆ ಮಾಡ್ತಕ್ಕಂತಹದ್ದು ಅನೇಕ ಚಿತ್ರಗಳನ್ನು ತಾವು ನೋಡ್ಬೋದು. ಎಣ್ಣೆ ತೆಗೆದು, ಆಲಿವ್ ಆಯಿಲ್ನ ತೆಗೆದು ಇಟ್ಕೊಂಡಿರ್ತಾರೆ ಇವರ ದೇವಸ್ಥಾನಗಳಲ್ಲಿ. ಮತ್ತು ಬತ್ತಿ, ನಮ್ಮ ಹಿಂದೂಯಿಸಮ್ನಲ್ಲಿ ಮಾಡ್ತಕ್ಕಂತಹ ಬತ್ತಿ ಮತ್ತು ಎಣ್ಣೆ, ಇದನ್ನು ಇವರು ಕನ್ಸ್ಯೂಮ್ ಮಾಡಿಕೊಂಡು ಆರತಿಯನ್ನು ಬೆಳಗ್ತಕ್ಕಂತಹದ್ದು, ಸೂರ್ಯ ಚಂದ್ರ ಮತ್ತು ಪ್ರಕೃತಿಗೆ ಆರತಿಯನ್ನು ಬೆಳಗ್ತಕ್ಕಂತಹದ್ದು ಇವರು ರೆಗ್ಯುಲರ್ ಪ್ರಾಕ್ಟೀಸು. ಮತ್ತು ನಾವು ಸಹ ನವಿಲಿಗೆ ಅತ್ಯಂತ ಪ್ರಮುಖ ಸ್ಥಾನವನ್ನು ಕೊಟ್ಟಿದ್ದೇವೆ. ಸುಬ್ರಹ್ಮಣ್ಯನ ಒಂದು ಪ್ರಮುಖವಾದಂತಹ ವಾಹನ ಅಂತ ಹೇಳಿ ನಾವು ನವಿಲನ್ನು ಪೂಜೆ ಮಾಡ್ತೇವೆ. ಮತ್ತು ಸರ್ಪೆಂಟೈನ್, ಸ್ನೇಕ್ ಅಂದರೆ ಹಾವನ್ನು ಸಹ ಇವರ ದೇವಸ್ಥಾನ ಮೇಲಿದೆ. ಇವರು ಹಾವನ್ನು ಸಹ ಸೇಕ್ರೆಡ್ ಅಂತ ಹೇಳಿ ಇವರು ಹಾವುಗೂ ಸಹ ಪೂಜೆ ಮಾಡ್ತಕ್ಕಂತಹದ್ದಿದೆ. ಇವರ ದೇವಸ್ಥಾನಗಳಲ್ಲಿ ಚಕ್ರ ಮತ್ತು ಹೂವದ ಸಿಂಬಲ್ಗಳು ಕಾಣಿಸ್ತದೆ. ಮತ್ತು ದೀಪಗಳನ್ನು ಇವರು ಬೆಳಗುವುದರ ರೀತಿಯೂ ಏನಿದೆ ಹಿಂದೂಯಿಸಮ್ಗೆ ತುಂಬ ಹತ್ತಿರವಾದಂತಹದ್ದು. ಎಲ್ಲದಕ್ಕಿಂತ ಪ್ರಮುಖವಾದಂಥದ್ದು ಇವರ ಧರ್ಮಗುರುಗಳು ಹೆಣ್ಮಕ್ಳಿಗೆ ಆಶೀರ್ವಾದ ಮಾಡಬೇಕಾದ್ರೆ ಈ ಬೆಟ್ಟಿನಲ್ಲಿ ಅವರು ಹಣೆಗೆ ಕುಂಕುಮವನ್ನು ಹಚ್ತಾರೆ. ನಮ್ಮ ಹಿಂದೂ ಟ್ರೆಡಿಷನ್ಸ್ ಏನಿದೆ ಅದು ಸನಾತನ ಧರ್ಮದ ಟ್ರೆಡಿಷನ್ಸು. ನಮ್ಮ ಈ ಗುರುಗಳು ಈ ಬೆಟ್ಟಿನಲ್ಲಿ ಕುಂಕುಮ ಹಚ್ಚತಕ್ಕಂತಹದ್ದು ರೆಗ್ಯುಲರ್ ನೋಡಿರ್ತೀರ. ಅದೇ ಪ್ರಾಕ್ಟೀಸ್ನ ಇವರು ಸಹ ಮಾಡ್ಕೊಂಬಂದಿದ್ದಾರೆ. ಇನ್ನೂ ಒಂದು ಅತ್ಯಂತ ಪ್ರಮುಖವಾದದ್ದು, ನಾವು ನಮ್ಮ ಹೊಸಲನ್ನು ಪೂಜೆ ಮಾಡ್ತೇವೆ. ಅದೇ ರೀತಿ ಇವರು ಸಹ ಹೊಸಲ ಮೇಲೆ ಅವರು ಕಾಲಿಡುವ ಹಾಗಿಲ್ಲ. ಬರೀ ಕಾಲಲ್ಲಿ ನಡಿಬೇಕು ದೇವಸ್ಥಾನದಲ್ಲಿ. ಹೊಸಲ ಮೇಲೆ ಅವ್ರ ಮನೆಗಳಲ್ಲಾಗಲಿ ಅಥವಾ ದೇವಸ್ಥಾನದಲ್ಲಾಗಲಿ ಹೊಸಲ ಮೇಲೆ ಕಾಲಿಡುವ ಹಾಗಿಲ್ಲ. ಹೊಸಲ ಮೇಲೆ ಕಾಲಿಟ್ಟರೆ ಅದು ಅವ್ರಿಗೆ ಧರ್ಮಕ್ಕೆ ಅಪಮಾನ ಮಾಡುವ ಹಾಗೆ ಅಂತ ಹೇಳಿ ಇವರು ಹೇಳ್ತಾರೆ. ಇನ್ನು ಇದೆಲ್ಲ ಪ್ರಾಕ್ಟೀಸಸ್ ಆದರೆ ಬಿಲೀಫ್ ಸಿಸ್ಟಮಲ್ಲಿ ಇವ್ರು ಹೇಳ್ತಾರೆ, ಹೌದು ಮನುಷ್ಯ ಪ್ರತಿ ಬಾರಿ ಹುಟ್ಟು ಬರ್ತಾನೆ, ಆತ್ಮ ಮಾತ್ರ ಬಾಡಿಗಳನ್ನು ಮಾತ್ರ ಚೇಂಜ್ ಮಾಡುತ್ತೆ ಆತ್ಮ. ಆದರೆ ಆತ್ಮ ಅನ್ನತಕ್ಕಂಥದ್ದು ಕಾನ್ಸ್ಟೆಂಟಾಗಿ ಹುಟ್ಟು ಬರ್ತಕ್ಕಂತಹದ್ದು. ಜ್ಞಾನಕ್ಕೆ ಅತ್ಯಂತ ಪ್ರಮುಖವಾದಂತಹ ಒತ್ತನ್ನು ಕೊಟ್ಟು ಇವರು ಸ್ಪಿರಿಚುವಲ್ ಲೈಫ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂತಹದ್ದು ಹಿಂದೂಯಿಸಮ್ಗೆ ತುಂಬ ಸಿಮಿಲರ್ ಆಗಿರ್ತಕ್ಕಂತಹದ್ದು. ಇದೇ ರೀತಿ ಇನ್ನೂ ಒಂದು ಅತ್ಯಂತ ಪ್ರಮುಖವಾದಂಥವು, ನಾವು ಹಿಸ್ಟ್ರಿ ರಿಪೀಟ್ಸ್ ಅಂತ ಏನು ಹೇಳ್ತೇವೆ, ಇವರು ಅದರಲ್ಲಿ ಬಿಲೀಫ್ ಮಾಡ್ತಾರೆ. ಅಂದರೆ ಪ್ರತಿ ಬಾರಿ ಸಹ ಈ ಚರಿತ್ರೆ ಅಂತಕ್ಕಂತಹದ್ದು ಮತ್ತೆ ಹುಟ್ಟುತ್ತೆ, ಮತ್ತೆ ಸೃಷ್ಟಿಯಾಗುತ್ತೆ ಅಂತಕ್ಕಂಥದ್ದು ಇವರು ಇನ್ನೊಂದು ಬಿಲೀಫು. ಇನ್ನು ಆರ್ಕಿಟೆಕ್ಚರಲ್ಲಿ ಸಿಮಿಲಾರಿಟೀಸ್ ಏನೇನಿದೆ ಅಂತ ಹೇಳಿದ್ರೆ, ನಾವು ಚೈತ್ಯ ಆರ್ಚ್ ಅಂತ ಏನು ಹೇಳ್ತೇವೆ, ಚೈತ್ಯ ಆರ್ಚು ಇವರ ದೇವಸ್ಥಾನದಲ್ಲಿ ಕಾಣಿಸ್ತಕ್ಕಂಥದ್ದು ಡೆಕೋರೇಟಿವ್ ಐಟಮ್ಸ್ ಏನಿದೆ ಇದೆಲ್ಲವೂ ಸಹ ನಾವು ನಮ್ಮ ದೇವಸ್ಥಾನಗಳಲ್ಲಿ ನೋಡಬಹುದು. ಪ್ರದಕ್ಷಿಣಾ ಪಾತ್ ಅಂತ ಏನು ಹೇಳ್ತೇವೆ, ಇವರ ಒಂದು ಅತ್ಯಂತ ಪ್ರಮುಖವಾದ ಗುರುಗೆ ಪ್ರದಕ್ಷಿಣೆ 3 ಪ್ರದಕ್ಷಿಣೆ ಕ್ಲಾಕ್ ವೈಸು. ಇಲ್ಲಿ ನೆನ್ಪಿಟ್ಕೊಳ್ಳಿ, ಮುಸಲ್ಮಾನರು ಪ್ರದಕ್ಷಿಣೆ ಹಾಕಲ್ವ ಮೆಕ್ಕಾದಲ್ಲಿ ಅಂದರೆ ಹಾಕ್ತಾರೆ, ಆ್ಯಂಟಿ ಕ್ಲಾಕ್ ವೈಸ್ ಹಾಕ್ತಾರೆ. ಆದರೆ ಇಲ್ಲಿ ಪ್ರದಕ್ಷಿಣೆ ಹಿಂದೂಗಳು ಯಾವ ರೀತಿ ಕ್ಲಾಕ್ ವೈಸ್ ಹಾಕ್ತೀವಿ 3 ಪ್ರದಕ್ಷಿಣೆ, ಅದೇ ರೀತಿ 3 ಪ್ರದಕ್ಷಿಣೆಗಳನ್ನು ಇವರು ಕ್ಲಾಕ್ ವೈಸ್ ಹಾಕ್ತಾರೆ. ಕಾರ್ವಿಂಗ್ಸ್ ನೋಡಿದ್ದೀವಿ, ಅದು ಸಹ ಹಿಂದೂ ಎಲಿಮೆಂಟ್ಸೇ. ಇವರ ಕೋರ್ಟ್ಸ್ ಏನಿದೆ ದೇವಸ್ಥಾನದಲ್ಲಿ ಯಾವ ರೀತಿ ಕೋರ್ಟ್ಸ್ ಮಾಡಿದ್ದಾರೆ ಇದೂ ಸಹ ಅನೇಕ ಹಿಂದೂ ಎಲಿಮೆಂಟ್ಸ್ ಇದೆ. ವಿಮಾನ ಮತ್ತು ಶಿಖರಾಸ್ ಏನಿದೆ ಇದೂ ಸಹ ಹಿಂದೂ ಆರ್ಕಿಟೆಕ್ಚರಲ್ ಎಲಿಮೆಂಟ್ಸ್ ಇವೆ. ಮತ್ತು 7 ಕಾಲಮ್ ಏನಿದೆ ಇವರ ದೇವಸ್ಥಾನದ ಒಳಗಡೆ, ಆ 7 ಕಾಲಮ್ಮು 7 ಗುರುಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಕ್ಕಂತಹದ್ದು ಇವರ ಬಿಲೀಫು. ಮತ್ತು ಈ ವೋಲ್ಟ್ಸ್ ಏನಿದೆ ಇದೂ ಸಹ ಹಿಂದೂ ವೇದಿಕ್ ಆರ್ಕಿಟೆಕ್ಚರ್ನಲ್ಲಿ ಬರ್ತಕ್ಕಂತಹ ಒಂದು ಐಟಮ್ಮು. ಇದರ ಬಾಗಿಲುಗಳೇನಿದೆ ಇಂದೂ ಸಹ ಹಿಂದೂ ಆರ್ಕಿಟೆಕ್ಚರ್ ಬರ್ತಕ್ಕಂತಹ ಒಂದು ಐಟಮ್ಮು. ಈ ದೇವಸ್ಥಾನದಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಹೆಂಗಸು, ಭಾರತೀಯ ಒಂದು ಹೆಂಗಸು ದೀಪವನ್ನು ಹಚ್ಚುತ್ತಿರ್ತಕ್ಕಂಥದ್ದು ಇವರ ದೇವಸ್ಥಾನದಲ್ಲಿರ್ತಕ್ಕಂತಹ ಒಂದು ಚಿತ್ರ. ಇದು ಹಳೆ ಚಿತ್ರನ ಮತ್ತೆ ಬಿಡಿಸಲಾಗಿದೆ ಅಂತ ಹೇಳ್ತಾರೆ. ಇವರ ಇನ್ನು ಈ ಮೊದಲ ಚಿತ್ರ ತಾವು ನೋಡಿದ್ರಿ, ಕುರ್ತಿ ಹಾಜಿ ಇಸ್ಮೈಲಿ ಅಂತಕ್ಕಂಥವರು ಇವರ ಧರ್ಮಗುರುಗಳೇನಿದ್ರು 2013, 14, 15 ಸಂದರ್ಭದಲ್ಲಿ ಇವರು ಅಮೇರಿಕದಲ್ಲೂ ಸಹ ಇದ್ದರು. ಅನೇಕ ಜನ ಇವ್ರ ಮೇಲೆ ನಡೆದಂತಹ ದಾಳಿಗಳಲ್ಲಿ ಜರ್ಮನಿ ಮತ್ತು ಅಮೇರಿಕಕ್ಕೆ ಹೋಗಿದ್ದರು. ಅಲ್ಲಿ ಅನೇಕ ಜನ ಯಾಸಿದ್ದೀಸು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ರೆಗ್ಯುಲರ್ ವಿಸಿಟ್ ಕೊಡ್ತಾರೆ. ಇವರ ಧರ್ಮಗುರುಗಳು ಸಹ ಕುರ್ತಿ ಹಾಜಿ ಇಸ್ಮೈಲಿ ಅಂತಕ್ಕಂಥವರು ಬಂದು ಆ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಕೂತ್ಕೊಂಡು ಪೂಜೆ ಮಾಡಿದರು, ಸಂಕಲ್ಪ ಮಾಡಿದರು. ಭಾರತೀಯ ಸಂಸ್ಕೃತಿನಲ್ಲಿ ಯಾವ ರೀತಿ ನಾವು ಸಂಕಲ್ಪ ಮಾಡ್ತೀವಿ ಆ ರೀತಿ ಸಂಕಲ್ಪ ಮಾಡಿ ಇವರು ಬಂದು ಆಚೆ ಕಡೆ ಬಂದು ಒಂದು ಹೇಳಿಕೆ ಕೊಡ್ತಾರೆ. ಅದರಲ್ಲಿ ಹೇಳ್ತಾರೆ, ಹಿಂದೂ ಸಂಸ್ಕೃತಿ ಮತ್ತು ನಮ್ಮ ಸಂಸ್ಕೃತಿ ಸಿಮಿಲರು, ನಮಗೆ ಇದು ಒಂಥರ ಮನೆ ಇದ್ದಂಗೆ ಅಂತ ಹೇಳಿದಂತಹದ್ದು ಸಹ ಹೇಳಿಕೆ ಇದೆ. ಅಂದರೆ ಯಾಸಿದ್ದೀಸ್ ಅಂತ ಏನು ಹೇಳ್ತಾ ಇದ್ದೀವಿ, ಇವರನ್ನು ನಾವು ಒಂದು ಮೊನಿಸ್ಥೆಟಿಕ್ ಮತ್ತು ಸಿಂಕ್ರಿಯಾಟಿಕ್ ರಿಲಿಜಿಯಸ್ ವಿತ್
ಈಕೋಸಿಸ್ಟಮ್ ಇನ್ ಸನಾತನ ಧರ್ಮ ಅಂತ ಹೇಳಿದ್ರೆ ತಪ್ಪಾಗತ್ತಾ? ಯಾಕೆ ಅಂತ ಹೇಳಿದ್ರೆ ಸಿಂಕ್ರಿಯಾಟಿಕ್ ರಿಲಿಜನ್ ಅಂತ ಏನಕ್ಕೆ ಹೇಳ್ತೀವಿ ಅಂತಂದರೆ, ಸಿಂಕ್ರಿಯಾಟಿಕ್ ರಿಲಿಜನ್ ಅಂತಂದರೆ ಅನೇಕ ಧರ್ಮಗಳ ಪ್ರಾಕ್ಟೀಸಸ್ನ ಇವರು ಹೊಂದ್ಕೊಂಡಿರೋದ್ರಿಂದ. ಮೊನೋಸ್ಥೆಟಿಕ್ ಅಂತ ಏನಂದರೆ ಒಂದೇ ಒಂದು ಗುರುಗಳನ್ನ, ಒಂದೇ ಒಂದು ದೇವರನ್ನು ಇವರು ನಂಬೋದ್ರಿಂದ. ಆದರೆ ಇವರ ಪ್ರಾಕ್ಟೀಸ್ ಏನಿದೆ, ಇವರ ಈಥೋ ಸಿಸ್ಟಮ್ ಏನಿದೆ, ಇವ್ರ ಕಲ್ಚರಲ್ ಸಿಸ್ಟಮ್ ಏನಿದೆ, ಇದು ಸನಾತನ ಧರ್ಮಕ್ಕೆ ತುಂಬ ಹತ್ತಿರವಾದಂತಹದ್ದು. ನೀವು ಈ ರೀತಿಯ ಅನೇಕ ಅಬ್ಸರ್ವೇಷನ್ಸ್ ನಡೀತಾ ಇರ್ತದೆ ನಮ್ಮ ಸುತ್ತಮುತ್ತದಲ್ಲಿ. ಈ ಅಬ್ಸರ್ವೇಷನ್ಸ್ನ ಮಾಡಿ ಒಂದು ಸಮಾಜಕ್ಕೆ ನಮ್ಮ ಭಾರತೀಯ ಮೂಲ ಸಂಸ್ಕೃತಿ ಯಾವ ದೇಶಗಳಲ್ಲಿ ಯಾವ ರೀತಿ ಹರಡಿದೆ ಅನ್ನತಕ್ಕಂಥದ್ದನ್ನು ಸಹ ಸಮಾಜಕ್ಕೆ ಇನ್ನು ಹೆಚ್ಚಾಗಿ ತಿಳಿಸ್ಬೇಕು. ಮತ್ತು ನಮ್ಮ ಮೇಲೆ ಈಗ ನಡೀತಿರ್ತಕ್ಕಂತಹ ಒಂದು ಇಂಡೈರೆಕ್ಟ್ ಆಕ್ರಮಣ ಏನಿದೆ, ನಮ್ಮ ಭಾರತೀಯ ಮೂಲ ಸಂಸ್ಕೃತಿಗೆ ಒಂದು ಮುಳುವಾಗಿರತಕ್ಕಂತಹ ಆಕ್ರಮಣ ನಮ್ಮ ಮೇಲೆ ಏನು ನಡೀತಾ ಇದೆ, ಇದರ ವಿರೋಧ ಯಾವ ರೀತಿ ಜಗತ್ತಿನಲ್ಲಿ ಮೂಮೆಂಟ್ಸ್ ಆಗ್ತಾ ಇದೆ ಅನ್ನೋತಕ್ಕಂಥದ್ದನ್ನು ಸಹ ನಾವು ಗಮನಿಸಬೇಕು. ಅದರಿಂದಾಗಿ ಯಾಸಿದ್ದೀಸ್ ಇರಬಹುದು ಅಥವಾ ಬೇರೆ ಬೇರೆ ಜನಾಂಗದವ್ರು ಇರ್ಬೋದು, ಇಂಥವ್ರಿಗೆ ಸಹ ನಾವು ಒಂದಷ್ಟು ಶಕ್ತಿ ತುಂಬತಕ್ಕಂತಹ ಕೆಲಸಗಳನ್ನು ಸಹ ಮಾಡಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ ಒಂದೇ ಒಂದು ಪದ ಹೇಳ್ತೀನಿ ಇಲ್ಲಿ. ಈ ಐಸಿಸ್ ಅವ್ರಿಗೆ ಒಂದು ಟ್ರೈನಿಂಗ್ ಕೊಡಬೇಕಾದ್ರೆ ಹೇಳ್ತಾರೆ ಏನು ಅಂದರೆ, ನೀವು ಸತ್ತೋದ್ರೆ ನಿಮಗೆ ಜನ್ನತ್ ಸಿಗುತ್ತೆ, ಅಲ್ಲಿ 72 ಜನ ವರ್ಜಿನ್ಸ್ ನಿಮ್ಗೆ ಸಿಗ್ತಾರೆ ಅಂತೇಳಿ. ಅಕಸ್ಮಾತ್ ಏನಾದರೂ ಒಂದು ಕುರ್ದಿಶು ಅಥವಾ ಯಾಸಿದ್ದಿ ಹೆಣ್ಣು ಮಕ್ಕಳಿಂದ ನೀವೇನಾದ್ರು ಸತ್ತರೆ ನಿಮಗೆ ಸ್ವರ್ಗ ಅಲ್ಲ ನರಕ ಸಿಗುತ್ತೆ ಅಂತ ಹೇಳಿ ಐಸಿಸ್ ಅವ್ರಿಗೆ ಟ್ರೈನಿಂಗ್ ಮಾಡ್ತಾರೆ. ಅಂದರೆ ಆ ಕುರ್ದಿಶ್ ಹೆಂಗಸರುಗಳಿರ್ಬೋದು ಅಥವಾ ಯಾಸಿದ್ದೀಸ್ ಹೆಂಗಸರುಗಳಿರ್ಬೋದು, ಅವರು ವಾರಿಯರ್ಸು. ಆ ವಾರಿಯರ್ಸಿಂದ ನೀವೇನಾದರೂ ಸತ್ತರೆ, ಈ ಇಸ್ಲಾಂನ ಫಾಲೋ ಮಾಡ್ತಕ್ಕಂಥ ಸೈನಿಕರು, ತುಂಬ ಹಾರ್ಡ್ ಕೋರ್ ಇಸ್ಲಾಂ ಅಂತ ಏನು ಫಾಲೋ ಮಾಡ್ತಿದ್ದಾರೆ ಅಂಥವರು, ಅವ್ರಿಗೆ ಸ್ವರ್ಗ 72 ಜನ ವರ್ಜಿನ್ಸ್ ಬಿಡಿ, ಸ್ವರ್ಗನೂ ಸಿಗೋದಿಲ್ಲ ಅಂತ ಹೇಳಿ ನಂಬಿಕೆ ಇದೆ. ಅದರಿಂದಾಗಿ ಭಾರತೀಯ ಮೂಲ ಸಂಸ್ಕೃತಿಗೆ ತೊಡಕು ಮಾಡ್ತಿರ್ತಕ್ಕಂತಹ ಅನೇಕ ಟೆರರಿಸ್ಟ್ ಆ್ಯಕ್ಟಿವಿಟಿಗಳೇನಿದೆ, ಇದನ್ನೂ ಸಹ ನಾವು ಗಮನಿಸ್ಕೊಂಡು ಯಾರಿಗೆ ನಾವು ಶಕ್ತಿ ತುಂಬಬೇಕು ಅನ್ನತಕ್ಕಂತಹದ್ದು ನಮ್ಮ ರಾಜಕಾರಣಿಗಳು ಯೋಚನೆ ಮಾಡಲಿ, ನೀವು ಸಹ ಯೋಚನೆ ಮಾಡೋಣ. ಧನ್ಯವಾದ.